ನಾಗಾಲ್ಯಾಂಡ್ ನಮ್ಮ ದೇಶದಲ್ಲಿ ತುಂಬಾ ಸುಂದರವಾದ ರಾಜ್ಯ. ಆದರೆ ಆ ವಿಷಯದಲ್ಲಿ ಮಾತ್ರ ತುಂಬಾ ಡೇಂಜರ್ ಅಂತ ನಿಮ್ಗೆ ಗೊತ್ತಾ? ಇಲ್ಲಿನ ಜನರು ಬಾಯಿಯಿಂದ ಕಾದು ಕಣ್ಣುಗಳಿಂದ ಮಾತಾಡ್ತಾರೆ. ಕಪ್ಪೆಗಳಿಂದ ಹಿಡಿದು ನಾಯಿಗಳವರೆಗೆ ತಿನ್ನೋಕೆ ಅಸ್ಸಲು ಹಿಂಜರಿಯೋದಿಲ್ಲ ಇವರು. ಮನುಷ್ಯ ಮಾಂಸವನ್ನು ಬಿಡೋದಿಲ್ಲ ಅಂತ ನಿಮ್ಗೆ ಗೊತ್ತಾ? ಹುಡುಗಿ ದೊಡ್ಡದಾದ್ರೆ ಆ ಕೆಲಸಕ್ಕೆ ನೇರವಾಗಿ ರೂಮ್ಗೆ ಕಳಿಸ್ತಾರ. ಇಷ್ಟವಾದವನೊಡನೆ ಆ ಕೆಲಸಗಳು ಮಾಡ್ಕೋಬಹುದಾ? ವ್ಯಭಿಚಾರಕ್ಕೆ ಹೋದವರಿಗೂ ಅಡ್ಡಿ ಏನೂ ಇಲ್ಲವ? ತಮ್ಮ ಅವಶ್ಯಕತೆಗಳಿಗಾಗಿ ಮನುಷ್ಯರನ್ನು ಕೊಂದುಬಿಡ್ತಾರೆ. ಇಷ್ಟು ಆಗ್ತಾ ಇದ್ದರೂ ಅಲ್ಲಿನ ಸರ್ಕಾರ ಏನು ಮಾಡ್ತಿದೆ? ಅಲ್ಲಿನ ಜನರು ಇಷ್ಟೊಂದು ರೆಚ್ಚಿಪೋಗೋಕೆ ಕಾರಣ ಏನಿರಬಹುದು? ಈ ವಿಷಯಗಳ ಜೊತೆಗೆ ಈ ರಾಜ್ಯದ ಬಗ್ಗೆ ಇನ್ನೂ ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋ ಕೊನೆವರೆಗೂ ನೋಡಿ. ಅಷ್ಟೇ ಅಲ್ಲ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಸಾಧ್ಯವಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋಗೆ ಹೋಗೋಣ. ನಾಗಾಲ್ಯಾಂಡ್ ಭಾರತ ದೇಶದ ರಾಜ್ಯವಾಗಿ ಡಿಸೆಂಬರ್ 1ನೇ ತಾರೀಕು 1963 ಡಿಸೆಂಬರ್ 1ನೇ ತಾರೀಕಿನಂದು ಅಸ್ತಿತ್ವಕ್ಕೆ ಬಂದಿತು. ಅದಕ್ಕಿಂತ ಮೊದಲು ನಾಗಾಲ್ಯಾಂಡ್ನು ನಾಗಾ ಹಿಲ್ಸ್ ಟ್ವಿನ್ಸಾಂಗ್ ಅಂತ ಕರೆಯುತ್ತಿದ್ದರು. ಆದರೆ 1961ರಲ್ಲಿ ಅದರ ಹೆಸರನ್ನು ನಾಗಾಲ್ಯಾಂಡ್ ಆಗಿ ಬದಲಾಯಿಸಿದರು. ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ. ಎರಡನೇ ಪ್ರಪಂಚ ಯುದ್ಧದ ಸಮಯದಲ್ಲಿ ಇಲ್ಲಿ 65 ದಿನಗಳ ಕಾಲ ಯುದ್ಧ ನಡೆದಿತ್ತು. ಈ ದುರಂತದಲ್ಲಿ ಸತ್ತವರಿಗಾಗಿ ಇಲ್ಲಿ ದೊಡ್ಡ ಸ್ಮಶಾನ ವಾಟಿಕೆಯನ್ನು ತಯಾರಿಸಿದ್ದಾರೆ. ನಾಗಾ ಅಂದ್ರೆ ಬೆಟ್ಟದ ಜಾತಿಯವರು ಅಂತ ಅರ್ಥ. ಅಂದರೆ ಪರ್ವತಗಳ ಮೇಲೆ ವಾಸಿಸುವವರು ಅಂತ. ಇಲ್ಲಿ 4 ಬದಿಗಳಲ್ಲೂ ಬೆಟ್ಟಗಳು ಮಾತ್ರ ಕಾಣ್ತವೆ. ಇಲ್ಲಿನ ಜನರು ಬೆಟ್ಟಗಳ ಮಧ್ಯೆಯೇ ತಮ್ಮ ಮನೆಗಳನ್ನು ಕಟ್ಟಿಕೊಂಡು ವಾಸ ಮಾಡ್ತಾರೆ. ಅಂದರೆ ಇಲ್ಲಿನ ಬೆಟ್ಟಗಳು ಅವರ ಜೀವನ ಶೈಲಿಯಲ್ಲಿ ತುಂಬಾ ಮುಖ್ಯ ಭಾಗ. ಅದಕ್ಕಾಗಿ ಇದಕ್ಕೆ ನಾಗಾಲ್ಯಾಂಡ್ ಅಂತ ಹೆಸರು ಬಂದಿದೆ. ನಾಗಾಲ್ಯಾಂಡ್ನ ಜನಸಂಖ್ಯೆ ಸುಮಾರು 23 ಲಕ್ಷಗಳು. ಇದು ಭಾರತ ದೇಶದ ಇತರ ರಾಜ್ಯಗಳೊಂದಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ. ನಾಗಾಲ್ಯಾಂಡ್ ಸುಮಾರು 25% ಕಾಡುಗಳು ಮತ್ತು ಹಸಿರು ಮರಗಳಿಂದ ತುಂಬಿ ತುರುಕುತ್ತಿದೆ. ನಾಗಾಲ್ಯಾಂಡ್ನಲ್ಲಿ 100ಗಿಂತ ಹೆಚ್ಚು ಬುಡಕಟ್ಟುಗಳಿಗೆ ಸೇರಿದ ಜನರೂ ವಾಸಿಸ್ತಾರೆ. ಅಲ್ಲದೆ ಪ್ರತಿ ಬುಡಕಟ್ಟುಗೆ ತನ್ನದೇ ಗುರುತು, ವಿಭಿನ್ನ ಭಾಷೆ, ಉಡುಗೆ ತೊಡುಗೆ, ಸಂಸ್ಕೃತಿ, ನೃತ್ಯ ಇವೆಲ್ಲ ಬೇರ್ಬೇರೆಯಾಗಿರುತ್ತವೆ. ನಾಗಾಲ್ಯಾಂಡ್ನ ಅಧಿಕೃತ ಭಾಷೆ ಇಂಗ್ಲಿಷ್ ಆದರೂ ಇಲ್ಲಿ ಮಾತಾಡೋಕೆ ಒಟ್ಟು 15ರಿಂದ 20 ಸ್ಥಳೀಯ ಭಾಷೆಗಳನ್ನು ಬಳಸ್ತಾರೆ. ಇಲ್ಲಿ ಅನೇಕ ಬುಡಕಟ್ಟುಗಳ ಭಾಷೆಗೆ ಹೆಸರೇ ಇಲ್ಲ. ಅಲ್ಲದೆ ಇವರು ಪದಗಳಿಲ್ಲದೆ ಸಂಕೇತಗಳಿಂದ ಸಂಭಾಷಣೆ ಮಾಡಿಕೊಳ್ತಾರೆ. ರಾಂಗ್ ಅಂತ ನಾಗಾಲ್ಯಾಂಡ್ನಲ್ಲಿ ಹೆಚ್ಚು ಮಾತಾಡೋ ಭಾಷೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿ ತುಂಬಾ ಜನರು ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಜೋಳ, ಗೋಧಿ ಇಲ್ಲಿ ಮುಖ್ಯ ಬೆಳೆಗಳು. ನಾಗಾಲ್ಯಾಂಡ್ನಲ್ಲಿ ಕೆಂಪು ಮೆಣಸಿನಕಾಯಿ ಬೆಳೆಯುತ್ತಾರೆ. ಅದರ ಹೆಸರು ಭೂತ್ ಜೋಲೋಕಿಯಾ. ಇದು ಪ್ರಪಂಚದಲ್ಲೇ ಅತ್ಯಂತ ಖಾರವಾದ ಮೆಣಸಿನಕಾಯಿ ಅಂತ ಹೇಳ್ತಾರೆ. ಮತ್ತು ಅದರ ಹೆಸರು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನಲ್ಲಿ ಕೂಡ ನೋಂದಾಯಿಸಲಾಗಿದೆ. ಈ ಮೆಣಸಿನಕಾಯಿಯನ್ನು ಸ್ವಲ್ಪ ಕಚ್ಚಿದ್ರೆ ಸಾಕು, ನಿಮ್ಮ ಬಾಯಲ್ಲಿ ಬೆಂಕಿ ಹೊತ್ತಿದಂತೆ ಆಗುತ್ತೆ ಮತ್ತು ತುಂಬಾ ಸಮಯ ನಿಮ್ಮ ಬಾಯಿ ಉರಿಯುತ್ತಲೇ ಇರುತ್ತೆ. ಪುರಾತನ ಕಾಲದಲ್ಲಿ ಇಲ್ಲಿನ ಜನರು ಪ್ರಾಣಿಗಳ ಚರ್ಮಗಳಿಂದ ಮಾಡಿದ ಬಟ್ಟೆಗಳನ್ನು ಬಳಸ್ತಿದ್ದರು ಮತ್ತು ಎಲುಬುಗಳಿಂದ ಮಾಡಿದ ಆಭರಣಗಳನ್ನು ಧರಿಸುತ್ತಿದ್ದರು. ಆದರೆ ಈ ರೀತಿಯ ಬಟ್ಟೆ ಧರಿಸೋ ಸಂಪ್ರದಾಯ ಈಗಲೂ ಕೆಲವು ಬುಡಕಟ್ಟುಗಳಲ್ಲಿ ಇದೆ. ನಾಗಾಲ್ಯಾಂಡ್ನಲ್ಲಿ ಆದಿವಾಸಿ ಸಮುದಾಯ ಹೆಚ್ಚಾಗಿರೋದ್ರಿಂದ ಇವರು ಯೊದಿಗೆ ದೊಡ್ಡದಾಗಿ ಪ್ರಾಮುಖ್ಯತೆ ಕೊಡೋದಿಲ್ಲ ಅಂತ ತುಂಬಾ ಜನ ಅಂದುಕೊಳ್ತಾರೆ. ಆದರೆ ಆಘಾತಕಾರಿ ವಿಷಯ ಏನಂದ್ರೆ ನಾಗಾಲ್ಯಾಂಡ್ನ ಸಾಕ್ಷರತಾ ದರ ಸುಮಾರು 90%. ಹೌದು, ಇಲ್ಲಿನ ಬುಡಕಟ್ಟುಗಳವರು ತಮ್ಮ ಮಕ್ಕಳನ್ನು ಖಂಡಿತವಾಗಿ ಶಾಲೆಗೆ ಕಳಿಸ್ತಾರೆ. ನಾಗಾಲ್ಯಾಂಡ್ನಲ್ಲಿ ಇನ್ನೂ ಮನುಷ್ಯ ಮಾಂಸ ತಿನ್ನೋ ಬುಡಕಟ್ಟುಗಳು ತುಂಬಾ ಇವೆ ಅಂತ ನಿಮ್ಗೆ ಗೊತ್ತಾ? ಅಲ್ಲಿಗೆ ಹೋಗೋಕೆ ಸಾಮಾನ್ಯ ಜನರಿಗೆ ಅನುಮತಿಯೇ ಇಲ್ಲ. ಇನ್ನೊಂದು ಆಶ್ಚರ್ಯಕರ ವಿಷಯ ಏನಂದ್ರೆ ಭಾರತೀಯರು ನಾಗಾಲ್ಯಾಂಡ್ಗೆ ಹೋಗೋಕೆ ಇನ್ನರ್ ಲೈನ್ ಪರ್ಮಿಟ್ ತೆಗೆದುಕೊಳ್ಳಲೇಬೇಕು. ಇಲ್ಲಿ ಹೊರಗಿನ ವ್ಯಕ್ತಿಗಳು ಯಾರೂ ಭೂಮಿ ಖರೀದಿ ಮಾಡಲಾರರು. ಈ ರಾಜ್ಯದಲ್ಲಿ ಪಟಾಕಿಗಳ ಮೇಲೆ, ಬಾಣಸಂಚಗಳ ಮೇಲೆ ನಿಷೇಧವೂ ಇದೆ. ಏಕೆಂದ್ರೆ ಬಾಣಸಂಚ ಪರಿಸರ ಮತ್ತು ಪ್ರಕೃತಿಗೆ ಹಾನಿ ಮಾಡೋದು ಮಾತ್ರವಲ್ಲ, ತುಂಬಾ ಬುಡಕಟ್ಟುಗಳ ಜನರು ಹೊರಗಿನವರು ತಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಭಾವಿಸ್ತಾರೆ. ನಾಗಾಲ್ಯಾಂಡ್ನ ಅತಿ ದೊಡ್ಡ ನಗರ ದಿಮಾಪುರ್.
ಇದನ್ನೇ ನಾಗಾಲ್ಯಾಂಡ್ನ ಗೇಟ್ವೇ ಅಂತ ಕೂಡ ಕರೆಯುತ್ತಾರೆ. ಭಾರತ ದೇಶದ ಇತರ ರಾಜ್ಯಗಳ ಜನರು ನಾಗಾಲ್ಯಾಂಡ್ ತಲುಪೋಕೆ ಮೊದಲು ದಿಮಾಪುರ್ ತಲುಪಲೇಬೇಕು. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಇರುವ ಏಕೈಕ ವಿಮಾನ ನಿಲ್ದಾಣ ಕೂಡ ದಿಮಾಪುರ್ನಲ್ಲೇ ಕಟ್ಟಲಾಗಿದೆ. ಇನ್ನು ದಿಮಾಪುರ್ ಮಾರ್ಕೆಟ್ ಕೇವಲ ಭಾರತ ದೇಶದಲ್ಲೇ ಅಲ್ಲ, ಪ್ರಪಂಚದಾದ್ಯಂತ ಚರ್ಚೆಯ ವಿಷಯವಾಗಿದೆ. ಇಲ್ಲಿ ಮಾರ್ಕೆಟ್ನಲ್ಲಿ ನೋಡೋ ದೃಶ್ಯಗಳು ನೋಡಿ ನೀವು ಖಂಡಿತ ಶಾಕ್ ಆಗ್ತೀರಾ, ಭಯಪಡ್ತೀರಾ ಕೂಡ. ನಿಮ್ಗೆ ಅಸಲು ಇಂಡಿಯಾದಲ್ಲೇ ಇದ್ದೀವಿ ಅಂತ ಥೀಲಿಂಗ್ ಕೂಡ ಬರೋದಿಲ್ಲ. ಏಕೆಂದ್ರೆ ನಾಗಾಲ್ಯಾಂಡ್ನಲ್ಲಿ ತುಂಬಾ ಜನರು ಮಾಂಸಾಹಾರಿಗಳು. ಅದಕ್ಕಾಗಿ ಇಲ್ಲಿ ಮಾರ್ಕೆಟ್ನಲ್ಲಿ ನಾಯಿಗಳಿಂದ ಹಿಡಿದು ಕಪ್ಪೆಗಳವರೆಗೆ ಎಲ್ಲ ಪ್ರಾಣಿಗಳ ಮಾಂಸವನ್ನು ಮಾರಾಟ ಮಾಡ್ತಾರೆ. ನಾಗಾಲ್ಯಾಂಡ್ ಜನರು ನಾಯಿ ಮಾಂಸವನ್ನು ತುಂಬಾ ಇಷ್ಟಪಟ್ಟು ತಿಂತಾರೆ. ಅಷ್ಟೇ ಅಲ್ಲ, ಈ ಮಾರ್ಕೆಟ್ನಲ್ಲಿ ಡಬ್ಬಗಳಲ್ಲಿ ಕಪ್ಪೆಗಳನ್ನು ಹಾಕಿ ಮಾರಾಟ ಮಾಡ್ತಾ ಇರುತ್ತಾರೆ. ಇವುಗಳಲ್ಲದೆ ಎಲೆಗಳು, ಬೆಕ್ಕುಗಳು, ಗುಬ್ಬಚ್ಚಿಗಳು, ಮೊಲಗಳು ಹೀಗೆ ಅನೇಕ ಪ್ರಾಣಿಗಳನ್ನು ಇಲ್ಲಿ ಮಾರ್ಕೆಟ್ನಲ್ಲಿ ಮಾರಾಟ ಮಾಡ್ತಾರೆ. ಇದಲ್ಲದೆ ಇಲ್ಲಿ ಜನರು ಅನೇಕ ಇತರ ಕೀಟಗಳನ್ನು ತಿನ್ನೋಕೆ ಇಷ್ಟಪಡ್ತಾರೆ. ಸುಮಾರು 85% ನಾಗಾಲ್ಯಾಂಡ್ ಜನರು ಕ್ರೈಸ್ತ ಧರ್ಮವನ್ನು ನಂಬ್ತಾರೆ. ಅಲ್ಲದೆ ಹಿಂದೂ, ಮುಸ್ಲಿಂ, ಬೌದ್ಧ ಮತ್ತು ಜೈನ ಧರ್ಮಗಳಿಗೆ ಸೇರಿದ ಜನರು ಇಲ್ಲಿ ವಾಸಿಸ್ತಾರೆ. ಇಲ್ಲಿ ನೀವು ಅನೇಕ ಚರ್ಚ್ಗಳು ಮತ್ತು ಮಠಗಳನ್ನು ನೋಡಬಹುದು. ನಾಗಾಲ್ಯಾಂಡ್ನ ಅತಿ ಎತ್ತರದ ಶಿಖರದ ಹೆಸರು ಮೌಂಟ್ ಸಾರಮತಿ. ಅದು ಸಮುದ್ರ ಮಟ್ಟದಿಂದ 3088 ಮೀಟರ್ ಎತ್ತರದಲ್ಲಿದೆ. ಇಲ್ಲಿ ಕೆಲವು ಬುಡಕಟ್ಟುಗಳವರು ಹುಡುಗಿ ದೊಡ್ಡವಳಾದೊಡನೆ ಅವಳಿಗೆ ವಿಶೇಷ ಸ್ವಾತಂತ್ರ್ಯ ಕೊಡ್ತಾರೆ. ಅವಳು ತನಗೆ ಇಷ್ಟವಾದ ಪುರುಷನೊಡನೆ ದೈಹಿಕ ಸಂಬಂಧ ಹೊಂದಬಹುದು. ಅವಳ ಮನೆಯವರು ಕೂಡ ಅಡ್ಡಿ ಮಾಡೋದಿಲ್ಲ. ಆದರೆ ಅವಳು ಗರ್ಭಿಣಿಯಾದ್ರೆ ಮಾತ್ರ ಆ ವ್ಯಕ್ತಿಯನ್ನು ಮದುವೆಯಾಗಲೇಬೇಕು. ಒಂದು ವೇಳೆ ಪುರುಷ ಮದುವೆಗೆ ಹಿಂಜರಿದ್ರೆ ಅವನನ್ನು ಭಯಂಕರವಾಗಿ ಶಿಕ್ಷಿಸ್ತಾರೆ. ಅಲ್ಲದೆ ಕೆಲವು ಬುಡಕಟ್ಟುಗಳಲ್ಲಿ ಮಹಿಳೆಯರು ಮದುವೆಯ ನಂತರ ಅತ್ತೆ ಮನೆಯಿಂದ ತವರು ಮನೆಗೆ ಹೋದಾಗ ಅಲ್ಲಿ ತನಗೆ ಇಷ್ಟವಾದವರೊಡನೆ ದೈಹಿಕ ಸಂಬಂಧ ಹೊಂದಬಹುದು. ಅಲ್ಲದೆ ಅವಳು ಮನೆಯಲ್ಲಿಲ್ಲದ ದಿನಗಳಲ್ಲಿ ಗಂಡ ಕೂಡ ಇಷ್ಟವಾದವರೊಡನೆ ಇರಬಹುದು. ಮ್ಯಾನ್ಮಾರ್ ಗಡಿಯಲ್ಲಿ ಇರುವ ನಾಗಾಲ್ಯಾಂಡ್ ರಾಜಧಾನಿ ಕೊಹಿಮಾದಿಂದ ಸುಮಾರು 300 ಮೀಟರ್ ದೂರದಲ್ಲಿ ಲೋಂಗ್ವಾ ಅಂತ ಒಂದು ಹಳ್ಳಿ ಇದೆ. ಈ ಹಳ್ಳಿಯ ಜನರು ಯಾವುದೇ ಗಡಿ ರೇಖೆಯನ್ನು ನಂಬೋದಿಲ್ಲ ಮತ್ತು ಇಲ್ಲಿಂದ ಸುಲಭವಾಗಿ ಮ್ಯಾನ್ಮಾರ್ಗೆ ಪ್ರವೇಶಿಸಬಹುದು. ಒಂದು ಆಸಕ್ತಿಕರ ವಿಷಯ ಏನೆಂದ್ರೆ ಇಲ್ಲಿ ತುಂಬಾ ಜನರಿಗೆ 2 ದೇಶಗಳ ಪೌರತ್ವವೂ ಇದೆ. ಮೊತ್ತ ಮೊದಲು ನಾಗಾಲ್ಯಾಂಡ್ನ ಅತ್ಯಂತ ಡೇಂಜರ್ ಬುಡಕಟ್ಟು ಎಂದು ಪರಿಗಣಿಸಲಾದ ಕೋಯಾಂಗ್ ಜಾತಿಯ ಜನರು ಈ ಲೋಂಗ್ವಾ ಹಳ್ಳಿಗೆ ತುಂಬಾ ಹತ್ತಿರದಲ್ಲಿ ವಾಸಿಸ್ತಾರೆ. ಇವರನ್ನು ನಾಗಾಲ್ಯಾಂಡ್ನ ಮೋಸ್ಟ್ ಡೇಂಜರಸ್ ಬುಡಕಟ್ಟು ಅಂತ ಹೇಳ್ತಾರೆ. ಒಂದು ಕಾಲದಲ್ಲಿ ಈ ಬುಡಕಟ್ಟಿನವರು ಪಕ್ಕದ ಹಳ್ಳಿಗಳಿಗೆ ಹೋಗಿ ಜನರನ್ನು ಕೊಂದುಬಿಟ್ಟಿದ್ದರು ಮತ್ತು ಅವರ ತಲೆಕಾಯಿಗಳನ್ನು ತೆಗೆದುಕೊಂಡು ಬಂದು ತಮ್ಮ ಹಳ್ಳಿಗಳಲ್ಲಿ ಹೊರಗೆ ನೇತು ಹಾಕಿ ಬಿಟ್ಟಿದ್ದರು. ಹೆಚ್ಚು ತಲೆಕಾಯಿಗಳನ್ನು ಸಂಗ್ರಹಿಸಿದ ವ್ಯಕ್ತಿಯನ್ನು ಬುಡಕಟ್ಟಿನ ನಾಯಕನನ್ನಾಗಿ ನೇಮಿಸುತ್ತಿದ್ದರು ಮತ್ತು ಮೊತ್ತ ಬುಡಕಟ್ಟುಗಳಲ್ಲಿ ಅತ್ಯಂತ ಸುಂದರ ಹುಡುಗಿಯನ್ನು ಕೊಟ್ಟು ಮದುವೆಯೂ ಮಾಡಿಸುತ್ತಿದ್ದರು. ಅಂದರೆ ಇವರು ಖೇಮಸ್ ಆಗೋಕೆ ಮತ್ತು ತಾವು ತೋಪು ಅಂತ ಸಾಬೀತುಪಡಿಸೋಕೆ ಮುಗ್ಧ ಜನರನ್ನು ಬೇಟೆಯಾಡ್ತಿದ್ದರು. ಆದರೆ ಈಗ ಸರ್ಕಾರ ಈ ಸಂಪ್ರದಾಯವನ್ನು ನಿಷೇಧಿಸಿದೆ. ನಾಗಾಲ್ಯಾಂಡ್ನು ಲ್ಯಾಂಡ್ ಆರ್ಟ್ ಫೆಸ್ಟಿವಲ್ಸ್ ಅಂತ ಕೂಡ ಕರೆಯುತ್ತಾರೆ. ನೀವು ಈ ರಾಜ್ಯಕ್ಕೆ ವರ್ಷದಲ್ಲಿ ಯಾವಾಗ ಹೋದರೂ ಸರಿ, ಇವರು ಯಾವುದೋ ಒಂದು ಹಬ್ಬವನ್ನು ಆಚರಿಸ್ತಾ ಇರುತ್ತಾರೆ. ಅವುಗಳಲ್ಲಿ ಹಾರ್ನ್ಬಿಲ್ ಫೆಸ್ಟಿವಲ್ ಈ ರಾಜ್ಯದ ಅತ್ಯಂತ ಪ್ರಸಿದ್ಧ ಮತ್ತು ದೊಡ್ಡ ಹಬ್ಬ. ಈ ಹಬ್ಬವನ್ನು ಪ್ರತಿ ವರ್ಷ ಡಿಸೆಂಬರ್ 1ರಿಂದ 10ನೇ ತಾರೀಕಿನವರೆಗೆ ಆಚರಿಸುತ್ತಾರೆ. ಈ ಹಬ್ಬಗಳಲ್ಲಿ ಜನರು ತಮ್ಮ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಹಾರ್ನ್ಬಿಲ್ ಜೊತೆಗೆ ಟೂರ್ನಿ ಫೆಸ್ಟಿವಲ್, ಎನ್ಸಿ ಫೆಸ್ಟಿವಲ್, ಸೆಕ್ರೆನ್ನಿ ಫೆಸ್ಟಿವಲ್ ಕೂಡ ನಾಗಾಲ್ಯಾಂಡ್ನ ಮುಖ್ಯ ಹಬ್ಬಗಳು. ನಾಗಾಲ್ಯಾಂಡ್ ಬಗ್ಗೆ ತುಂಬಾ ಪಾಪ್ಯುಲರ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಮಾಡ್ತಾ ಇರುವ ಒಂದು ವಿಷಯದ ಬಗ್ಗೆ ನಾವು ಖಂಡಿತ ಹೇಳಿಕೊಳ್ಳಲೇಬೇಕು. ಅದೇನೆಂದ್ರೆ ನಾಗಾಲ್ಯಾಂಡ್ನಲ್ಲಿ ಈಗಲೂ ಮನುಷ್ಯ ಮಾಂಸ ತಿನ್ನೋವರು ತುಂಬಾ ಇದ್ದಾರೆ. ಅನೇಕ ಬುಡಕಟ್ಟುಗಳ ಜನರು ಈಗಲೂ ಮನುಷ್ಯ ಮಾಂಸ ತಿನ್ನೋಕೆ ತುಂಬಾ ಇಷ್ಟಪಡ್ತಾರೆ. ಸ್ನೇಹಿತರೆ, ನೀವು ನಾಗಾಲ್ಯಾಂಡ್ಗೆ ಹೋಗೋ ಮೊದಲು ತುಂಬಾ ಎಚ್ಚರಿಕೆಯಿಂದ ಇರಬೇಕು. ನಾಗಾಲ್ಯಾಂಡ್ ಈಶಾನ್ಯ ಭಾರತದ ರಾಜ್ಯವಾಗಿ ತನ್ನ ಅದ್ಭುತ ಸಂಸ್ಕೃತಿ, ಪ್ರಕೃತಿ ಸೌಂದರ್ಯ, ಬುಡಕಟ್ಟು ಜೀವನ ಶೈಲಿಯೊಂದಿಗೆ ಪ್ರಪಂಚದಲ್ಲೇ ವಿಶೇಷ ಸ್ಥಾನ ಪಡೆದುಕೊಂಡಿದೆ. ಇಲ್ಲಿನ ಜನರ ಉಡುಗೆ ತೊಡುಗೆ ನೋಡಿದ್ರೆ ಒಮ್ಮೆಲೇ ಆಶ್ಚರ್ಯ ಆಗುತ್ತೆ. ಸಾಂಪ್ರದಾಯಿಕ ಆಭರಣಗಳು,
ಬಣ್ಣ ಬಣ್ಣದ ಗಾಜುಗಳು, ಕಂಠಹಾರಗಳು, ಕೈಗಳಿಗೆ ಕಟ್ಟೋ ಕಂಕಣಗಳು, ಭುಜಗಳ ಮೇಲೆ ಹಾಕೋ ಕವಚಗಳು, ಕೈಯಲ್ಲಿ ಹಿಡಿದುಕೊಳ್ಳೋ ವಿಚಿತ್ರ ಆಯುಧಗಳು, ಇವೆಲ್ಲ ಈ ಬುಡಕಟ್ಟುಗಳವರ ದೈನಂದಿನ ಜೀವನದ ಭಾಗವೇ. ಈ ಆಯುಧಗಳು ಕೇವಲ ಅಲಂಕಾರಕ್ಕಲ್ಲ, ಅವರ ಸಾಂಸ್ಕೃತಿಕ ಪರಂಪರೆ, ಯುದ್ಧ ಕೌಶಲಗಳನ್ನು ಸೂಚಿಸೋ ಚಿಹ್ನೆಗಳು ಕೂಡ. ನಾಗಾ ಬುಡಕಟ್ಟುಗಳು 16 ಮುಖ್ಯ ಬುಡಕಟ್ಟು ಗುಂಪುಗಳಾಗಿ ವಿಭಜಿತವಾಗಿವೆ. ಪ್ರತಿ ಬುಡಕಟ್ಟುಗೆ ತನ್ನದೇ ಶೈಲಿ, ಭಾಷೆ, ಆಚಾರಗಳಿವೆ. ಆಹಾರದ ವಿಷಯದಲ್ಲಿ ನಾಗಾಲ್ಯಾಂಡ್ ವಿಶೇಷತೆಗಳು ಅನೇಕ. ಇಲ್ಲಿನ ಜನರು ಮುಖ್ಯವಾಗಿ ಹರಿವ ನದಿಗಳಲ್ಲಿ ಹಿಡಿದ ತಾಜಾ ಮೀನುಗಳು, ಒಣಗಿಸಿದ ಬೊಂಗುಗಳು, ಸ್ಮೋಕ್ಡ್ ಫಿಶ್, ಕಪ್ಪು ಅಕ್ಕಿ, ಅಕ್ಕಿಯಿಂದ ಮಾಡೋ ವಿವಿಧ ರೀತಿಯ ಅಡುಗೆಗಳನ್ನು ತಿಂತಾರೆ. ಬೊಂಗುಗಳನ್ನು ಒಣಗಿಸಿ ಹೊಗೆ ಹಾಕಿ ಸಂರಕ್ಷಿಸೋದ್ರಿಂದ ಆ ರುಚಿ ಇನ್ನಷ್ಟು ಬಲಗೊಳ್ಳುತ್ತೆ. ಕಪ್ಪು ಅಕ್ಕಿಯಿಂದ ಬೇಯಿಸೋ ಅನ್ನ, ಆಕುಕೂರಗಳೊಂದಿಗೆ ಮಾಡೋ ಕೂರಗಳು, ಮಾಂಸಾಹಾರ ಅಡುಗೆಗಳು ಇಲ್ಲಿನ ಆಹಾರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಹಬ್ಬಗಳ ಸಮಯದಲ್ಲಿ ಅಕ್ಕಿಯಿಂದ ಮಾಡೋ ಸ್ಥಳೀಯ ಸಾರ, ಅಜ್ಜು ಅಂತ ಪಾನೀಯ ತುಂಬಾ ಪ್ರಸಿದ್ಧ. ಇದನ್ನು ಅಕ್ಕಿ, ಈಸ್ಟ್ ಬೆರೆಸಿ ಹುಳಿಯಾಗಿಸಿ ತಯಾರಿಸ್ತಾರೆ. ಈ ಸಾರ ಸಾಂಪ್ರದಾಯಿಕ ನೃತ್ಯಗಳು ಹಬ್ಬಗಳ ಸಮಯದಲ್ಲಿ ಅನಿವಾರ್ಯ. ನಾಗಾಲ್ಯಾಂಡ್ ಹಬ್ಬಗಳು ಅದರ ಸಂಸ್ಕೃತಿಯನ್ನು ಪೂರ್ತಿಯಾಗಿ ಪ್ರದರ್ಶಿಸೋ ವೇದಿಕೆಗಳು. ಹಾರ್ನ್ಬಿಲ್ ಫೆಸ್ಟಿವಲ್, ಸೆಕ್ರೆನ್ನಿ ಮುಯ್ ಫೆಸ್ಟಿವಲ್ ನಂತಹ ಹಬ್ಬಗಳಲ್ಲಿ ಜನರು ತಮ್ಮ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಸಾಂಪ್ರದಾಯಿಕ ನೃತ್ಯಗಳನ್ನು ಆಡ್ತಾರೆ. ಈ ಉಡುಗೆಗಳು ಬಣ್ಣ ಬಣ್ಣದ ಬಟ್ಟೆಗಳಿಂದ, ಈಗಲ್ ಗರಗಳಿಂದ, ಪ್ರಾಣಿ ಕೊಂಬುಗಳಿಂದ, ಮುತ್ತುಗಳಿಂದ ಅಲಂಕೃತವಾಗಿರುತ್ತವೆ. ಡ್ರಮ್ಗಳು, ಗಾಂಗಳು, ಸನ್ನಾಯಿ ವಾದ್ಯಗಳೊಂದಿಗೆ ಸಂಗೀತ, ಯುದ್ಧ ನೃತ್ಯಗಳು, ಗುಂಪು ನೃತ್ಯಗಳು ಈ ಹಬ್ಬಗಳನ್ನು ಜೀವಂತಗೊಳಿಸುತ್ತವೆ. ಇನ್ನು ನಾಗಾಲ್ಯಾಂಡ್ ಪ್ರಕೃತಿ ಸೌಂದರ್ಯ, ಇದು ಈ ರಾಜ್ಯವನ್ನು ಈಶಾನ್ಯ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯಿಸಿಕೊಳ್ಳುವಂತೆ ಮಾಡಿದೆ. ಇಲ್ಲಿನ ಬೆಟ್ಟಗಳು, ತಗ್ಗುಗಳು, ಕಾಡುಗಳು, ಜಲಪಾತಗಳು ಪ್ರತಿಯೊಬ್ಬರನ್ನೂ ಆಕರ್ಷಿಸುತ್ತವೆ. ಡುಕೋವ್ ರಾಷ್ಟ್ರೀಯ ಉದ್ಯಾನ, ಜಪ್ಚು ಶಿಖರ, ಶಿಲ್ಲೋಯಿ ಸರೋವರ, ದಿಯಾಂಗ್ ನದಿ, ಕೊಹಿಮಾ ಯುದ್ಧ ಸ್ಮಾರಕ, ನಾಗಾ ಹೆರಿಟೇಜ್ ವಿಲೇಜ್ ಕಿಸಾಮಾ, ಖೋನೋಮಾ ಹಳ್ಳಿ ಇವೆಲ್ಲ ಸಂದರ್ಶಿಸದೇ ಇರಲಾರದ ಸ್ಥಳಗಳು. ಡುಕೋವ್ನಲ್ಲಿ ಅಪರೂಪದ ಪ್ರಾಣಿ ಪಕ್ಷಿಗಳು ಕಾಣ್ತವೆ. ಜಪ್ಚು ಶಿಖರದಿಂದ ನೋಡಿದ್ರೆ ಮೊತ್ತ ನಾಗಾಲ್ಯಾಂಡ್ ಒಂದು ಹಸಿರು ಕಾರ್ಪೆಟ್ನಂತೆ ಕಾಣುತ್ತೆ. ಶಿಲ್ಲೋಯಿ ಸರೋವರ ನೀರಿನ ಪ್ರತಿಬಿಂಬಗಳೊಂದಿಗೆ ಮನಸ್ಸನ್ನು ಆಹ್ಲಾದಗೊಳಿಸುತ್ತೆ. ಖೋನೋಮಾ ಹಳ್ಳಿ ಭಾರತ ದೇಶದಲ್ಲೇ ಮೊದಲ ಗ್ರೀನ್ ವಿಲೇಜ್ ಆಗಿ ಗುರುತಿಸಲ್ಪಟ್ಟಿದೆ. ಹವಾಮಾನ ಕೂಡ ಇಲ್ಲಿನ ಸೌಂದರ್ಯಕ್ಕೆ ಇನ್ನಷ್ಟು ಮೆರುಗು ಕೊಡುತ್ತೆ. ಸೆಪ್ಟೆಂಬರ್ನಿಂದ ನವೆಂಬರ್ವರೆಗೆ ಮಳೆಗಾಲದ ನಂತರ ಬರುವ ಸಮಯ ಇಲ್ಲಿಗೆ ಹೋಗೋಕೆ ಉತ್ತಮ. ಆ ಸಮಯದಲ್ಲಿ ಗಾಳಿ ತಂಪಾಗಿ, ಹಸಿರು ತಾಜಾವಾಗಿ, ಆಕಾಶ ನೀಲಿಯಾಗಿರುತ್ತೆ. ಬೇಸಿಗೆಯಲ್ಲೂ ಇಲ್ಲಿ ಬಿಸಿಲು ಜಾಸ್ತಿ ಇರೋದಿಲ್ಲ. ಅದಕ್ಕಾಗಿ ಯಾವ ಸೀಸನ್ನಲ್ಲೂ ಈ ರಾಜ್ಯ ಸ್ವಾಗತಿಸುತ್ತೆ. ನಾಗಾಲ್ಯಾಂಡ್ ಒಂದು ದಾಚಿಪೆಟ್ಟ ಆಭರಣದಂತೆ. ಇಲ್ಲಿನ ಪ್ರತಿ ಬೆಟ್ಟ, ಪ್ರತಿ ಹಳ್ಳಿ, ಪ್ರತಿ ಮನುಷ್ಯ ಒಂದು ಕತೆ ಹೇಳ್ತಾರೆ. ನೀವು ಇಲ್ಲಿಗೆ ಹೋದ್ರೆ ಪ್ರಕೃತಿಯೊಂದಿಗೆ ಒಂದಾಗ್ತೀರಾ, ಸಂಸ್ಕೃತಿಯನ್ನು ಅನುಭವಿಸ್ತೀರಾ, ಜೀವನಕ್ಕೆ ಹೊಸ ಅರ್ಥ ಸಿಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.